ಎಲ್ಲೋ ಉತ್ತರ ಭಾರತದ ರಾಜ್ಯಗಳಲ್ಲಿ ನಡೀತಾ ಇದ್ದ ರಾಜಕಾರಣ ಜನಪ್ರತಿನಿಧಿಗಳ ಬೀದಿ ಬಡಿದಾಟ ಈಗ ಕರ್ನಾಟಕಕ್ಕೂ ಕಾಲಿಟ್ಟಂತೆ ಕಾಣಿಸ್ತಾ ಇದೆ. ಬೀದರ್ ಕೆಡಿಪಿ ಸಭೆಯಲ್ಲಿ ನಡೆದ ಘಟನೆ ಈ ಮಾತಿಗೆ ಪೂರಕವಾಗಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರು ಕಿತ್ತಾಡಿಕೊಂಡಿದ್ದು ನಾಡಿನ ಮಾನ ಮೋರಾಬಟ್ಟೆ ಮಾಡುತ್ತಿದ್ದಾರೆ. ಇವರೇನು ರಾಜಕಾರಣಿಗಳ ಗೂಂಡಾಗಳ? ಇವರಿಂದ ನೀವು ಏನನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ಜನನಾಯಕರೇ ಹೀಗೆ ಹಾದಿ ಬೀದಿಯಲ್ಲಿ ಬಡಿದಾಡಿಕೊಂಡ್ರೆ ಇನ್ನು ಜನಸಾಮಾನ್ಯರು ಏನ್ ಮಾಡಬಹುದು? ಬೀದರ್ನ ಜಿಲ್ಲಾ ಕೆಡಿಪಿ ಸಭೆಯಲ್ಲಿ ನಡೆದ ಗಲಾಟೆ ಇದು. ಬೀದರ್ ಕೆಡಿಪಿ ಸಭೆಯಲ್ಲಿ ರಣರಂಗ. ಬಿಜೆಪಿ ಎಂಎಲ್ಎ ಕಾಂಗ್ರೆಸ್ ಎಂಎಲ್ಸಿ ಬಡಿದಾಟ. ಅರಣ್ಯ ಭೂಮಿ ಒತ್ತುವರಿ ವಿಚಾರವಾಗಿ ಹುಮನಾಬಾದ್ ಕ್ಷೇತ್ರದ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಹಾಗೂ ಕಾಂಗ್ರೆಸ್ ಎಂಎಲ್ಸಿ ಭೀಮರಾವ್ ಅಕ್ಷರಶಃ ಅನಾಗರಿಕರಂತೆ ವರ್ತಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರ ಎದುರೇ ಪೊಲೀಸರು, ಅಧಿಕಾರಿಗಳು, ಜನರ ಸಮ್ಮುಖದಲ್ಲೇ ಇಬ್ಬರು ನಾಯಕರು ಕಿತ್ತಾಡಿಕೊಂಡ ಪರಿ ಇದು. ಎಂಎಲ್ಸಿ ಭೀಮರಾವ್ ಪಾಟೀಲ್ ಅರಣ್ಯ ಇಲಾಖೆ ಭೂಮಿಯನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಶಾಸಕ ಸಿದ್ದು ಪಾಟೀಲ್ ಆರೋಪಿಸಿದ್ರು. ಇದಕ್ಕೆ ಕೋಪಗೊಂಡ ಭೀಮರಾವ್ ಪಾಟೀಲ್ ಏಕವಚನದಲ್ಲಿ ನಿಂದಿಸಿದ್ದಾರೆ. ಪರಸ್ಪರ ಬೈದಾಡಿಕೊಳ್ಳುತ್ತಲೇ ಕೂತಿದ್ದ ಜಾಗದಿಂದ ಎದ್ದು ಬಂದ ಕಾಂಗ್ರೆಸ್ ಎಂಎಲ್ಸಿ ಭೀಮರಾವ್ ಪಾಟೀಲ್ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಪೊಲೀಸರು ಮಧ್ಯಪ್ರವೇಶ ಮಾಡಿ ಹೊಡೆದಾಟ ತಪ್ಪಿಸಿದ್ದಾರೆ. ಇಬ್ಬರನ್ನು ಸಮಾಧಾನಪಡಿಸಲು ಖಂಡ್ರೆ ಹರಸಾಹಸ. ಪೊಲೀಸರು ತಡೆದ ಬಳಿಕವೂ ಅವಾಚ್ಯ ಶಬ್ದಗಳಿಂದ ಬೈದಾಡಿಕೊಂಡ ಇಬ್ಬರು ನಾಯಕರು ಮತ್ತೆ ಹೊಡೆದಾಡಿಕೊಳ್ಳಲು ಮುಂದಾಗಿದ್ರು. ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಇಬ್ಬರನ್ನು ಸಮಾಧಾನಪಡಿಸಲು ಹರಸಾಹಸ ಪಟ್ಟರು. ಈಗ ನೋಡಿ, ನಾನು ಕೂಡ ಅವರಿಗೆ ಯಾವುದು ಕೂಡ ನಾನು ಮಾತಾಡಿಲ್ಲ. ನಾನು ಅಧ್ಯಕ್ಷರಿಗೆ ಮಾತಾಡ್ತಾ ಇದ್ದೆ. ನನಗೆ ಏಕವಚನದಾಗ ಬೈದರ, ಮತ್ತೆ ನನ್ನ ಕಡೆ ನಾನು ಕೈ ಮಾಡ್ಲಕ್ ಮೇಲ್ಗಡೆ ಬಂದಿದ್ರು. ನನ್ನ ಸೆಲ್ಫ್ ಪ್ರೊಟೆಕ್ಷನ್ ನಾನು ಸುಮ್ಮನೆ ಕುಂಡ್ರಲಕ್ ಆಗುತ್ತಾ? ಜನಪ್ರತಿನಿಧಿಗಳು ಈ ರೀತಿಯಲ್ಲಿ ಜಗಳ ಮಾಡಿಕೊಳ್ಳುವಂಥದ್ದು ಅತ್ಯಂತ ದುರದೃಷ್ಟಕರವಾದಂತಹ ಒಂದು ಸಂಗತಿ. ಹೀಗಾಗಿ ನಾನು ಅವ್ರ ಜೊತೆಯಲ್ಲಿ ಮಾತನಾಡಿದ್ದೇನೆ, ಅವರಿಗೆ ಸಮಾಧಾನ ಹೇಳಿದ್ದೇನೆ. ಹುಮನಾಬಾದ್ ಪಟ್ಟಣದಾದ್ಯಂತ 144 ಸೆಕ್ಷನ್ ಜಾರಿ. ಈ ಘಟನೆ ಬಳಿಕ ಹುಮನಾಬಾದ್ ತಾಲೂಕಿನಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ತಾಲೂಕಿನಾದ್ಯಂತ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ಎಂಎಲ್ಎ ಸಿದ್ದು ಪಾಟೀಲ್ ಹಾಗೂ ಎಂಎಲ್ಸಿ ಭೀಮರಾವ್ ಪಾಟೀಲ್ ಮನೆಗೂ ಬಿಗಿ ಭದ್ರತೆ ನೀಡಲಾಗಿದೆ. ಸಮಾಜಕ್ಕೆ ಮಾದರಿಯಾಗಬೇಕಾದ ಜನಪ್ರತಿನಿಧಿಗಳೇ ಹೀಗೆ ಹೋದಲ್ಲಿ ಬಂದಲ್ಲಿ ಗಲಾಟೆ ಮಾಡುತ್ತಿರೋದು ನೋಡಿದ್ರೆ ನಮ್ಮ ರಾಜಕಾರಣಿಗಳ ಮೇಲೆ ನಮಗೆ ಅಸಹ್ಯ ಹುಟ್ಟಿಸುವಂತಿದೆ. ಈ ಜನನಾಯಕರ ಮನಸ್ಥಿತಿಗಳು ಬದಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಲ್ಲೋ ಉತ್ತರ ಭಾರತದ ರಾಜ್ಯಗಳಲ್ಲಿ ನಡೀತಾ ಇದ್ದ ರಾಜಕಾರಣ ಜನಪ್ರತಿನಿಧಿಗಳ ಬೀದಿ ಬಡಿದಾಟ ಈಗ ಕರ್ನಾಟಕಕ್ಕೂ ಕಾಲಿಟ್ಟಂತೆ ಕಾಣಿಸ್ತಾ ಇದೆ. ಬೀದರ್ ಕೆಡಿಪಿ ಸಭೆಯಲ್ಲಿ ನಡೆದ ಘಟನೆ ಈ ಮಾತಿಗೆ ಪೂರಕವಾಗಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರು ಕಿತ್ತಾಡಿಕೊಂಡಿದ್ದು ನಾಡಿನ ಮಾನ ಮೋರಾಬಟ್ಟೆ ಮಾಡುತ್ತಿದ್ದಾರೆ. ಇವರೇನು ರಾಜಕಾರಣಿಗಳ ಗೂಂಡಾಗಳ? ಇವರಿಂದ ನೀವು ಏನನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ಜನನಾಯಕರೇ ಹೀಗೆ ಹಾದಿ ಬೀದಿಯಲ್ಲಿ ಬಡಿದಾಡಿಕೊಂಡ್ರೆ ಇನ್ನು ಜನಸಾಮಾನ್ಯರು ಏನ್ ಮಾಡಬಹುದು? ಬೀದರ್ನ ಜಿಲ್ಲಾ ಕೆಡಿಪಿ ಸಭೆಯಲ್ಲಿ ನಡೆದ ಗಲಾಟೆ ಇದು. ಬೀದರ್ ಕೆಡಿಪಿ ಸಭೆಯಲ್ಲಿ ರಣರಂಗ. ಬಿಜೆಪಿ ಎಂಎಲ್ಎ ಕಾಂಗ್ರೆಸ್ ಎಂಎಲ್ಸಿ ಬಡಿದಾಟ.
ಅರಣ್ಯ ಭೂಮಿ ಒತ್ತುವರಿ ವಿಚಾರವಾಗಿ ಹುಮನಾಬಾದ್ ಕ್ಷೇತ್ರದ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಹಾಗೂ ಕಾಂಗ್ರೆಸ್ ಎಂಎಲ್ಸಿ ಭೀಮರಾವ್ ಅಕ್ಷರಶಃ ಅನಾಗರಿಕರಂತೆ ವರ್ತಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರ ಎದುರೇ ಪೊಲೀಸರು, ಅಧಿಕಾರಿಗಳು, ಜನರ ಸಮ್ಮುಖದಲ್ಲೇ ಇಬ್ಬರು ನಾಯಕರು ಕಿತ್ತಾಡಿಕೊಂಡ ಪರಿಯಿತು. ಎಂಎಲ್ಸಿ ಭೀಮರಾವ್ ಪಾಟೀಲ್ ಅರಣ್ಯ ಇಲಾಖೆ ಭೂಮಿಯನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಶಾಸಕ ಸಿದ್ದು ಪಾಟೀಲ್ ಆರೋಪಿಸಿದ್ರು. ಇದಕ್ಕೆ ಕೋಪಗೊಂಡ ಭೀಮರಾವ್ ಪಾಟೀಲ್ ಏಕವಚನದಲ್ಲಿ ನಿಂದಿಸಿದ್ದಾರೆ. ಪರಸ್ಪರ ಬೈದಾಡಿಕೊಳ್ಳುತ್ತಲೇ ಕೂತಿದ್ದ ಜಾಗದಿಂದ ಎದ್ದು ಬಂದ ಕಾಂಗ್ರೆಸ್ ಎಂಎಲ್ಸಿ ಭೀಮರಾವ್ ಪಾಟೀಲ್ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಪೊಲೀಸರು ಮಧ್ಯಪ್ರವೇಶ ಮಾಡಿ ಹೊಡೆದಾಟ ತಪ್ಪಿಸಿದ್ದಾರೆ. ಇಬ್ಬರನ್ನು ಸಮಾಧಾನಪಡಿಸಲು ಖಂಡ್ರೆ ಹರಸಾಹಸ. ಪೊಲೀಸರು ತಡೆದ ಬಳಿಕವೂ ಅವಾಚ್ಯ ಶಬ್ದಗಳಿಂದ ಬೈದಾಡಿಕೊಂಡ ಇಬ್ಬರು ನಾಯಕರು ಮತ್ತೆ ಹೊಡೆದಾಡಿಕೊಳ್ಳಲು ಮುಂದಾಗಿದ್ರು. ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಇಬ್ಬರನ್ನು ಸಮಾಧಾನಪಡಿಸಲು ಹರಸಾಹಸ ಪಟ್ಟರು. ಈಗ ನೋಡಿ, ನಾನು ಕೂಡ ಅವರಿಗೆ ಯಾವುದು ಕೂಡ ನಾನು ಮಾತಾಡಿಲ್ಲ. ನಾನು ಅಧ್ಯಕ್ಷರಿಗೆ ಮಾತಾಡ್ತಾ ಇದ್ದೆ. ನನಗೆ ಏಕವಚನದಾಗ ಬೈದರ. ಮತ್ತೆ ನನ್ನ ಕಡೆ ನಾನು ಕೈ ಮಾಡ್ಲಕ್ ಮೇಲ್ಗಡೆ ಬಂದಿದ್ರು. ನನ್ನ ಸೆಲ್ಫ್ ಪ್ರೊಟೆಕ್ಷನ್ ನಾನು ಸುಮ್ಮನೆ ಕುಂಡ್ರಲಕ್ ಆಗುತ್ತಾ? ಜನಪ್ರತಿನಿಧಿಗಳು ಈ ರೀತಿಯಲ್ಲಿ ಜಗಳ ಮಾಡಿಕೊಳ್ಳುವಂಥದ್ದು ಅತ್ಯಂತ ದುರದೃಷ್ಟಕರವಾದಂತಹ ಒಂದು ಸಂಗತಿ. ಹೀಗಾಗಿ ನಾನು ಅವ್ರ ಜೊತೆಯಲ್ಲಿ ಮಾತನಾಡಿದ್ದೇನೆ, ಅವರಿಗೆ ಸಮಾಧಾನ ಹೇಳಿದ್ದೇನೆ. ಹುಮನಾಬಾದ್ ಪಟ್ಟಣದಾದ್ಯಂತ 144 ಸೆಕ್ಷನ್ ಜಾರಿ. ಈ ಘಟನೆ ಬಳಿಕ ಹುಮನಾಬಾದ್ ತಾಲೂಕಿನಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ತಾಲೂಕಿನಾದ್ಯಂತ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ಎಂಎಲ್ಎ ಸಿದ್ದು ಪಾಟೀಲ್ ಹಾಗೂ ಎಂಎಲ್ಸಿ ಭೀಮರಾವ್ ಪಾಟೀಲ್ ಮನೆಗೂ ಬಿಗಿ ಭದ್ರತೆ ನೀಡಲಾಗಿದೆ. ಸಮಾಜಕ್ಕೆ ಮಾದರಿಯಾಗಬೇಕಾದ ಜನಪ್ರತಿನಿಧಿಗಳೇ ಹೀಗೆ ಹೋದಲ್ಲಿ ಬಂದಲ್ಲಿ ಗಲಾಟೆ ಮಾಡುತ್ತಿರೋದು ನೋಡಿದ್ರೆ ನಮ್ಮ ರಾಜಕಾರಣಿಗಳ ಮೇಲೆ ನಮಗೆ ಅಸಹ್ಯ ಹುಟ್ಟಿಸುವಂತಿದೆ. ಈ ಜನನಾಯಕರ ಮನಸ್ಥಿತಿಗಳು ಬದಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಲ್ಲೋ ಉತ್ತರ ಭಾರತದ ರಾಜ್ಯಗಳಲ್ಲಿ ನಡೀತಾ ಇದ್ದ ರಾಜಕಾರಣ, ಜನಪ್ರತಿನಿಧಿಗಳ ಬೀದಿ ಬಡಿದಾಟ ಈಗ ಕರ್ನಾಟಕಕ್ಕೂ ಕಾಲಿಟ್ಟಂತೆ ಕಾಣಿಸ್ತಾ ಇದೆ. ಬೀದರ್ ಕೆಡಿಪಿ ಸಭೆಯಲ್ಲಿ ನಡೆದ ಘಟನೆ ಈ ಮಾತಿಗೆ ಪೂರಕವಾಗಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರು ಕಿತ್ತಾಡಿಕೊಂಡಿದ್ದು ನಾಡಿನ ಮಾನ ಮೋರಾಬಟ್ಟೆ ಮಾಡುತ್ತಿದ್ದಾರೆ. ಇವರೇನು ರಾಜಕಾರಣಿಗಳ ಗೂಂಡಾಗಳ? ಇವರಿಂದ ನೀವು ಏನನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ಜನನಾಯಕರೇ ಹೀಗೆ ಹಾದಿ ಬೀದಿಯಲ್ಲಿ ಬಡಿದಾಡಿಕೊಂಡ್ರೆ ಇನ್ನು ಜನಸಾಮಾನ್ಯರು ಏನ್ ಮಾಡಬಹುದು? ಬೀದರ್ನ ಜಿಲ್ಲಾ ಕೆಡಿಪಿ ಸಭೆಯಲ್ಲಿ ನಡೆದ ಗಲಾಟೆ ಇದು. ಬೀದರ್ ಕೆಡಿಪಿ ಸಭೆಯಲ್ಲಿ ರಣರಂಗ. ಬಿಜೆಪಿ ಎಂಎಲ್ಎ, ಕಾಂಗ್ರೆಸ್ ಎಂಎಲ್ಸಿ ಬಡಿದಾಟ. ಅರಣ್ಯ ಭೂಮಿ ಒತ್ತುವರಿ ವಿಚಾರವಾಗಿ ಹುಮನಾಬಾದ್ ಕ್ಷೇತ್ರದ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಹಾಗೂ ಕಾಂಗ್ರೆಸ್ ಎಂಎಲ್ಸಿ ಭೀಮರಾವ್